ಗಿರೀಶ್ ಮಟ್ಟಣ್ಣನವರ ಹೇಳಿಕೆಗೆ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜು ತಿರುಗೇಟು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿರವರು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಧ್ವನಿ ಎತ್ತದೆ ಕೆಲಸಕ್ಕೆ ಬಾರದ ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ ಮಾಡಿಕೊಂಡು ಪ್ರಚಾರ ಗಿಟ್ಟಿಸಿಕೊಳ್ತಾ ಇದ್ದಾರೆ ಎಂಬ ಹೇಳಿಕೆಗೆ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜು ಮಾತನಾಡಿ, ಮಾಜಿ ಪಿಎಸ್ಐ ಗಿರೀಶ್ ಮಟ್ಟಣ್ಣನವರವರು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಕೆ ಮಾಡಿದ್ದಾರೆ. ನಮಗೂ ನಿಮ್ಮ ಮೇಲೆ ಗೌರವವಿದೆ. ಸೌಜನ್ಯ ಪ್ರಕರಣ ಸಿಬಿಐಗೆ ಒಪ್ಪಿಸಿದ್ದು ಅಲ್ಲದೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಇರುವುದು ನಿಮ್ಮ ಗಮನದಲ್ಲಿ ಇಟ್ಟುಕೊಂಡು ಮಾತನಾಡಬೇಕು. ಸೌಜನ್ಯ ಪ್ರಕರಣದಲ್ಲಿ ನಾವು ಸಹ ಬೆಂಬಲ ನೀಡುತ್ತೇವೆ. ಯಾರ ಬಗ್ಗೆಯೂ ಲಘುವಾಗಿ ಮಾತನಾಡಬೇಡಿ ಎಂದು ತಿರುಗೇಟು ನೀಡಿದ್ರು. ನಮಸ್ತೆ. ಏನಪ್ಪಾ ಅಂದ್ರೆ ಈಗ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರ ಮೇಲೆ ಗಿರೀಶ್ ಮಟ್ಟಣ್ಣನವರು ಒಂದು ಆರೋಪ ಮಾಡಿರೋದು ಏನಪ್ಪ ಆರೋಪ ಅಂದರೆ ಸೌಜನ್ಯ ವಿಚಾರವಾಗಿ ಆರೋಪ ಮಾಡಿರೋದು ಅವರು ನಾವು ತಪ್ಪು ಅಂತ ಹೇಳಕ್ಕೆ ನಾವು ಖಂಡಿಸ್ತೀವಿ. ಯಾಕೆ ಖಂಡಿಸ್ತೀವಿ ಅಂತಂದರೆ, ಒಂದು ಮಹಿಳಾ ಆಯೋಗಕ್ಕೆ ಕಾನೂನು ಪ್ರಕಾರ ಹೋಗಿ ನಮ್ಮಲ್ಲಿ ಏನು ನಮಗೆ ತೊಂದರೆ ಆಗೋದು ಅಂತ ದೂರು ಕೊಟ್ಟರೆ ಆ ಟೈಮಲ್ಲಿ ಅವರು ಮಹಿಳಾ ಆಯೋಗದ ಅದಕ್ಕೆ ಸ್ಪಂದಿಸ್ತಾರೆ. ಇದೊಂದು. ಈ ವಿಚಾರದಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಪರೂಪದ ಮಾಣಿಕ್ಯ ಇದ್ದಂಗೆ. ಇಡೀ ಕನ್ನಡ ಜನತೆಗೆ ಮಹಿಳಾ ಆಯೋಗ ಅನ್ನೋದು ಒಂದು ಪೋಸ್ಟ್ ಐತೆ ಅಂತ ಗೊತ್ತು, ಬಟ್ ಅಧಿಕಾರ ಈ ರೀತಿ ಇರ್ತದೆ ಅಂತ ಗೊತ್ತಿಲ್ಲ. ಅದು ಇಡೀ ಕನ್ನಡ ಜನತೆಗೆ ಈ ತರ ಅಧಿಕಾರ ಐತೆ, ನಿಮ್ಗೆಲ್ಲರಿಗೂ ಇರುತ್ತೆ, ಮನೆ ಬಾಗಿಲು ಬಂದು ನಾವು ಸೇವೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಟ್ಟು ಏಕೈಕ ವ್ಯಕ್ತಿ ಅಂತ ಕರ್ನಾಟಕ ರಾಜ್ಯದಲ್ಲಿ ಅದು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಮೇಡಮ್ ಅವರ ಕಾರ್ಯವೈಖರಿ ನೋಡಿ ಇಡೀ ಕರ್ನಾಟಕ ಜನತೆ ಅವ್ರಿಗೆ ನಿಜವಾಗ್ಲೂ ಸಲ್ಯೂಟ್ ಹೊಡಿತದೆ. ಅವ್ರು ಬಂದ್ರೆ ಆಹ್ವಾನ ಮಾಡ್ಕೊತಾರೆ, ಅವ್ರ ಕೈ ಮೇಲೆ ಸ್ಟ್ಯಾಚು ಹಾಕ್ಸ್ಕೊತಾರೆ, ಅವ್ರ ಹೆಸರು ಬರ್ಸ್ಕೊತಾರೆ. ಈ ರೀತಿ ಕೆಲಸ ಮಾಡ್ತಿದ್ದಾರೆ ಮೇಡಮ್ ಅವರು. ಆ ಮೇಡಮ್ ಅವ್ರನ್ನ ನೀವು ರೀಲ್ಸ್ ರಾಣಿ ಅಂತ ಹೇಳ್ತೀರಿ. ಅದು ಯಾವ ನೈತಿಕತೆಯಿಂದ ಹೇಳ್ತಿದ್ದೀರೋ ರೀಲ್ಸ್ ರಾಣಿ ಅಂತ ನೀವು ದಯವಿಟ್ಟು ಗೊತ್ತಿಲ್ಲ. ಅದು ಹೇಳೋಕ್ಕಿಂತ ಮುಂಚೆ ಅವ್ರು ಏನ್ ಕೆಲಸ ಮಾಡ್ಯಾರ ಅನ್ನೋದ ಜನತೆಗಳಿಂದ ಕೇಳ್ಕೊಳ್ಳಿ, ಆಮೇಲೆ ನೀವು ಮಾತಾಡಿ. ಮೇಡಮ್ ಬಗ್ಗೆ ರೀಲ್ಸ್ ಮಾಡಿ ಆಡ್ ಮಾಡಿ ಆಗ್ತಾ ಇರೋದು ಮೇಡಮ್ ಅವ್ರು ಮಾಡ್ತಾ ಇರೋದಲ್ಲ, ಮೇಡಮ್ ಅಭಿಮಾನಿಗಳು ಮಾಡಿ ಅಪ್ಡೇಟ್ ಮಾಡ್ತಾ ಇರೋದು. ಅವ್ರು ಮಾಡ್ತಾ ಇರೋಂಥ ಕೆಲಸ ನೋಡಿ, ಅವ್ರು ಮಾಡ್ತಾ ಇರೋಂಥ ವೈಖರಿಗಳನ್ನು ನೋಡಿ ಮಾಡ್ತಿದ್ರೆ ದಯವಿಟ್ಟು ಇದು ತಿಳಿಸ್ಕೊಳ್ಳಿ. ಬೆಳಗಾವಿ, ಹಾವೇರಿ, ಗುಲ್ಬರ್ಗದಿಂದ ಟ್ರೈನ್ ಅಲ್ಲಿ ಬಂದು ಬೆಳಗಾವಿ ಅವ್ರ ಆಫೀಸ್ ಹತ್ರ ಮಳಗಿ ಅವ್ರಿಗೆ ಆನ್ ಸ್ಪಾಟ್ ಅಲ್ಲಿ ಕೆಲಸ ಮಾಡ್ಕೊಡ್ತಾರೆ. ಇಂಥ ಕೆಲಸ ಮಾಡ್ತಿರೋ ಮೇಡಮ್ ಬಗ್ಗೆ ನೀವು ಮಾತಾಡಿದಿರಿ. 3 ದಿನ ಆಗಿರೋ ಅಜ್ಜಿ, 90 ವರ್ಷ ಆಗಿರೋ ಅಜ್ಜಿ ಬಂದು ಆಫೀಸಲ್ಲಿ ಮೇಡಮ್ ಕಾಲಿ ಬಿಡ್ತಾರೆ. ಮೇಡಮ್ ಹೇಳ್ತಾರೆ, ನೀವು ನಮ್ಮ ತಾಯಿ ಸಾಮಾನ್ಯ ನೀವು ಕಾಲಿ ಬಿಡಂಗಿಲ್ಲ ಅಂತ. ಆ ಕಾಲಿ ಬಿಡ್ತಾರ ಅರ್ಥ ಮಾಡ್ಕೊಳ್ಳಿ ಮೇಡಮ್ ಏನ್ ಕೆಲಸ ಮಾಡ್ತಾವ್ರೆ ಅಂತ. ನೀವು ದಯವಿಟ್ಟು ಗಿರೀಶ್ ಮಟ್ಟಣ್ಣ ಅವರೇ ನೀವು ಮಾತಾಡೋಕ್ಕಿಂತ ಮುಂಚೆ ದಯವಿಟ್ಟು ಎಚ್ಚರಿಕೊಂಡು ಮಾತಾಡಿ. ನೀವು ಸೌಜನ್ಯ ಪ್ರಕಾರ ಮಾತಾಡಕ್ಕೆ, ಈಗ ಸೌಜನ್ಯ ಅವ್ರ ಕೇಸು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಈ ತರ ಐತೆ, ಆ ಕೇಸ ಮೇಡಮ್ ಅವ್ರು ಬಗೆಹರಿಸಕ್ಕಾಗತ್ತಾ? ಮೇಡಮ್ ಏನೋ ಸುಪ್ರೀಂ ಕೋರ್ಟ್ ಚೀಫ್ ಜಡ್ಜಸ್ ಅವ್ರು ಏನೈತೆ ಅವ್ರ ಕೈಲಿ ಆ ಕೆಲಸ ಕಾರ್ಯಗಳು ಮಾಡ್ತಾವ್ರೆ. ದಯವಿಟ್ಟು ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ನ್ಯಾಯಾಲಯ ಹಿಡಿತದಲ್ಲಿ ಇರಲಿ, ಮಾತಾಡೋದ್ರಲ್ಲಿ. ರೀಲ್ಸ್ ಮಾಡೋರು ಯಾರು ರೀಲ್ಸ್ ರಾಣಿಯರಾಗಲ್ಲ. ಅದ್ ಯಾರು ಮಾಡ್ತಾರೋ ರೀಲ್ಸ್ ಅನ್ನೋದು ನೋಡಿ. ಮೇಡಮ್ ಅವ್ರು ಮಾಡೋರು ಬಳ್ಳಾರಿಯಲ್ಲಿ ಎಂತ ಕೆಲಸ ಮಾಡೋರು ಹೋಗಿ ನೋಡ್ಕೊಂಡ್ರಿ. ಹೆಣ್ಮಕ್ಳು ರಸ್ತೆ ದಾಟ್ಬೇಕು ಅಂದ್ರೆ ನೀರ್ ಹಾಕೊಂಡು ದಾಟ್ಕೋಬೇಕಾಯ್ತು. ಮತ್ತೆ ಚರಂಡಿಲಿ ಗಬ್ಬು ನೀರ್ ಬರೋದು ಮನೆ ಹತ್ರ, ಯಾರು ನಿಲ್ಲಕಾಯ್ತಿತ್ತಲ್ಲ. ಅಂತ ವ್ಯವಸ್ಥೆ ಎಲ್ಲ ಮಾಡಿ 6 ತಿಂಗಳಲ್ಲಿ ಅವ್ರು ಕೆಲಸ ಮಾಡಿಸಿ ಅಭಿವೃದ್ಧಿ ಮಾಡಿಸ್ಕೊಟ್ಟಾರೆ. ಡಿಸಿಗಳು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಎಸ್ ಪಿ ಆಗಿರ್ಬೇಕು, ಮೇಡಮ್ ಬರ್ತಾರೆ ಅಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ. ಯಾಕೆ ಸ್ವಾಗತ ಮಾಡ್ತಾರೆ ಅಂದ್ರೆ, ಇಂಥ ಕೆಲಸ ಮಾಡೋ ಮಹಿಳಾ ಆಯೋಗದ ಅಧ್ಯಕ್ಷ ನಾವ್ ಯಾರು ನೋಡಿಲ್ಲ ಇಷ್ಟು ವರ್ಷ ಸರ್ವಿಸ್ ಅಲ್ಲಿ. ಮೇಡಮ್ ಅವ್ರು ಬಂದ್ಮೇಲೆ ಮಾಡ್ತಾರೆ ಅಂತ ಹೇಳ್ತಾರೆ. ದಯವಿಟ್ಟು ಈ ಕೆಲಸ ಮಾಡ್ತಾರೆ ಮೇಡಮ್ ಅವರು, ಅವ್ರ ಕೆಲಸ ಮಾಡಬಿಡಿ. ನೀವು ಇಲ್ಲದ ಸಲಪದ ಹೊತ್ತಿ ಮೇಡಮ್ ಮೇಲೆ ನೀವು ಯಾರು ಆರೋಪ ಮಾಡಿದ್ರೆ ಇಡೀ ಜನತೆ ಯಾರು ನಂಬಲ್ಲ. ಯಾಕೆಂದ್ರೆ ಮೇಡಮ್ ಬಗ್ಗೆ ಏನಂತ ಗೊತ್ತು. ನೀವು ರೀಲ್ಸ್ ರಾಣಿ ಅಂತ ಹೇಳಿದ್ರಲ್ಲ, ಅದು ಕ್ಷಮೆ ಕೇಳಿದ್ರೆ ಕನ್ನಡ ಜನತೆ ನಿಮ್ಮ ಮೇಲೆ ಗೌರವ ಕ್ಷಮೆ ಕೇಳಿ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಇಡೀ ಕನ್ನಡಿಗ ಜನತೆ ಬೀದಿಗಿಳಿಬೇಕು. ದಯವಿಟ್ಟು ನಿಮ್ಗೊಂದು ಸ್ಥಾನ ಮಾನ ಎಲ್ಲ ಐತೆ. ದಯವಿಟ್ಟು ಮೇಡಮ್ ಅವ್ರ ಹತ್ರ ತಪ್ಪೈತಂತ ಸಮಯ ವೆಚ್ಚನೆ ಮಾಡಿ ಏನ್ ಕೆಲಸ ಆಗ್ಬೇಕು ಅದೇ ಮೇಡಮ್ ಹೇಳಿ, ಖಂಡಿತ ಅವ್ರು ಮಾಡ್ಕೊಡ್ತಾರೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ.